ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಂದ್ರೆ ಪರ್ಫೆಕ್ಟಾಗಿ ಕುಟ್ಟಿ ಕಡುಬನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮ್ಗೆ. ಈ ರೆಸಿಪಿ ಭಾಳ ಈಜಿ ಆಗೈತಿ. ಮತ್ತೇನಂದ್ರೆ ಕೊಟ್ಟೆ ಕಡುಬು ಏನೈತಲ್ಲ ಅದು ಭಾಳ ಸಾಫ್ಟಾಗಿ ಬರ್ತೈತಿ. ಬರೀ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ. ನಾನಿಲ್ಲ ಅರ್ಧ kg ಉದ್ದಿನಬೇಳೆ ತೊಗೊಂಡಿನಿ. ನಾನು ಬೆಳಗ್ಗೆ ನೆನೆಗೆ ಹಾಕಿ ರಾತ್ರಿ ಏನು ಮಾಡಿದೆ ರುಬ್ಬಿದೆ. ಅದನ್ನ ಎಲ್ಲನೂ ನೋಡ್ರಿ ನೀಟಾಗಿ ಈ ಹದಕ್ಕೆ ಬರ್ಬೇಕು. ಭಾಳ ತಿಳುವಾಗಬಾರ್ದು. ಈ ಹದಕ್ಕೆ ಬಂದ್ರೆ ಸಾಕು. ಇದನ್ನೇನಿಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೋಡ್ರಿ, ಈಗ ಪೂರ ಎಲ್ಲಾನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಬೇಕು. ಕೈ ಹಾಕೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನಾನು ಅರ್ಧ kg ಉದ್ದಿನ ಬೇಳೆಗೆ 3/4 kg ಇಡ್ಲಿ ರವೆ ತೊಗೊಂಡಿನಿ. ಆ ಇಡ್ಲಿ ರವಾನ ಅದು ಏನು ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಬಿಡನ್ರಿ. ನೋಡ್ರಿ ಇಲ್ಲೇ ಹಾಕ್ತಾ ಇದ್ದೇನೆ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಈ ಥರನೇ ಇರ್ಬೇಕು. ಹದ ಈಗ ತೋರಿಸ್ತೇನೆ ನಿಮ್ಗೆ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲ್ಸ್ಕೊರಿ ನೀಟಾಗಿ. ನೋಡ್ರಿ ಈ ಥರ ಕಲ್ಸ್ಕೊರಿ. ಮುಚ್ಚಿಟ್ಬಿಡೋದು. ಮುಚ್ಚಿಟ್ಮೇಲೆ ಏನಾದ್ರು ನೆಕ್ಸ್ಟ್ ಮಾರ್ನಿಂಗ್ ನಾವೇನಿಲ್ಲ ಕೊಟ್ಟೆ ಕಡುಬು ಇನ್ನೇನು ಮಾಡ್ತೀವಿ ಅಂದಾಗ ಉಪ್ಪು ಅವಾಗ ಹಾಕೋರಿ. ಯಾಕಂದ್ರೆ ಮುಂಚೆ ಹಾಕಿಟ್ರೆ ಸ್ವಲ್ಪ ಸರಿಯಾಗಲ್ಲ. ಅದು ಯಾವಾಗ ಮಾಡ್ಬೇಕು ಅವಾಗ ಉಪ್ಪು ಹಾಕೋಬೇಕು, ಇಲ್ಲ ಹುಳಿ ಬರ್ತೈತೆ ಅದು. ನೋಡಿರಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಇಡ್ಲಿ ರವೆ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಎಲ್ಲ ಉದ್ದಿನಬೇಳೆ ಇಡ್ಲಿ ರವೆ ಎಲ್ಲ ಹಾಕಿದ್ವಲ್ಲ ಭಾಳ ಚೆನ್ನಾಗಿ ಬಂದೈತಿ. ಹಲಸಿನ ಎಳೆನ ಈ ಥರ ಫೋಲ್ಡ್ ಮಾಡ್ಬೇಕು. ಈ ಥರ ಫೋಲ್ಡ್ ಮಾಡೋದು ನಿಮ್ಗೆ ನೆಕ್ಸ್ಟ್ ಟೈಮ್ ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಬರ್ಲಾರ್ದಾರು ನೋಡ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಅದಕ್ಕೆ ಕೊಟ್ಟೆ ಒಳಗೆ ಹಾಕಿಬಿಟ್ಟು ಇಡ್ಲಿ ಸೆಟ್ ಒಳಗೆ ಹಾಕಿ ಬೇವಿಸ್ಬಿಡೋದು. ಅದನ್ನ ಇಡ್ಲಿ ಸೆಟ್ ಒಳಗೆ ಅಂದ್ರೆ ಲಾಸ್ಟಿಂದ ಒಂದು ಸೆಟ್ ಹಾಕೋರಿ, ಮೇಲಿಂದ 2 ತೆಗೆದುಬಿಟ್ಟು ಹೊಂದಿಸ್ಕೊಂಬಾರ್ದು. ಈಗ ಹೊಂದಿಸ್ತಾ ಇದ್ದೇನೆ ನೋಡಿ, ಈ ಥರ ಹೊಂದಿಸ್ಬೇಕು. ಅದನ್ನ ಈ ಥರ ಹೊಂದಿಸಿ ಈ ಥರ ನಾವು ಏನಂದ್ರೆ ಬಾಳೆ ಎಲೆ ಆಗಲಿ, ಈ ಥರ ಹಲಸಿನ ಎಳೆ ಆಗಲಿ, ಇದ್ರೊಳಗೆಲ್ಲ ಊಟ ಮಾಡೋದು, ಈ ಥರ ಎಲ್ಲ ಐಟಮ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಿಂದಿನ ಕಾಲದ ಮುತ್ಲೆಲಿಯಲ್ಲಿ ಹೊಲಕ್ಕೆಲ್ಲ ಹೋದಾಗ ನಾವೇನು ಮಾಡ್ತೀವಿ, ಮುತ್ಲೆಲಿ ಒಳಗೆ ಅಡುಗೆ ಊಟನ ಬಡಿಸಿದ್ರೆ ಅಲ್ಲಿ ತಿಂತಿದ್ವಿ. ಮುತ್ಲೆಲಿ ಭಾಳ ಯೂಸ್ ಮಾಡ್ತಿದ್ವಿ ಅವಾಗ, ಗೊತ್ತಿರ್ಬೇಕು ನಿಮ್ಗೆ. ಹಂಗೆ ಆ ಥರ ಅವಾಗ ನಾವು ಯೂಸ್ ಮಾಡ್ತಾ ಇರ್ಬೇಕು. ಇದು ಹಾಕೊಂಡ್ಮೇಲೆ ಏನೆಲ್ಲ ಬೇವ್ಯಾಕೆ ಇಟ್ಬಿಡ್ರಿ. ಬೇವಿಸಿದ್ಮೇಲೆ ನಿಮ್ಗೇನು ಗೊತ್ತಾಕಿದ್ದಲ್ಲ ಅದು ಎಷ್ಟೊತ್ತು ಒಂದು 25 ನಿಮಿಷ ಒಂದು ಅರ್ಧ ಗಂಟೆ ಒಳಗೆ ಬೇಯ್ತೈತೆ. ಅದು ಬೆಂದ ಕೂಡಲೇ ಇವಾಗ ನೋಡ್ರಿ ತೆಗ್ದೇನೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಸಖತ್ತಾಗಿ ಬಂದಿತ್ತು. ಮತ್ತು ಗಟ್ಟಿ ಆಗಿದ್ದಿಲ್ಲ ಅದು. ನಾವು ಉದ್ದಿನಬೇಳೆ ಮತ್ತು ಒಳ್ಳೆಯ ಕ್ವಾಲಿಟಿ ರವೆ ಯೂಸ್ ಮಾಡೋದ್ರಿಂದ ಭಾಳ ಸಾಫ್ಟಾಗಿ ಚೆನ್ನಾಗಿ ಬರ್ತೈತಿ. ಇದನ್ನು ಚಿಕನ್ ಸಾರು ಜೊತೆ ತಿಂದೆ, ಸಖತ್ತಾಗಿತ್ತು. ನೀವು ಚಿಕನ್ ಸಾರು ಜೊತೆ ತಿನ್ನಲಾರ್ದ್ರೆ ಚಿಕನ್ ಸಾರು ಜೊತೆನೇ ತಿನ್ಬೇಕಂತೇನಿಲ್ಲ. ನಿಮ್ಗೆ ಏನು ಇಷ್ಟ ಆಗುತ್ತೆ ನೋಡಿ ಅದ್ರ ಜೊತೆ ತಿನ್ನಿರಿ, ಭಾಳ ಚೆನ್ನಾಗಿರ್ತೈತಿ. ನೋಡಿರಿ ಸಖತ್ತಾಗಿ ಬಂದಿತ್ತು ನೋಡಿ, ಅಷ್ಟು ಸಾಫ್ಟಾಗಿತ್ತು. ಇವತ್ತೇನು ರೆಸಿಪಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ನೋಡಿರಿ ನಮ್ಮ ಚಿಕನ್ ಸಾರು ಕಲರ್ ಹೆಂಗೈತೆ ಅಂತೇಳಿ. ಸಖತ್ತಾಗಿ ಬಂದೈತೆ. ಚಿಕನ್ ಸಾರು ಅಂಕಿ ನನ್ನ ಫೇವ್ರೇಟ್. ಯಾಕಂದ್ರೆ ನಾನು ಚಿಕನ್ ಅಂದ್ರೆ ಅಷ್ಟು ಇಷ್ಟ. ಚಿಕನ್ ಸಾರು ಜೊತೆ ದೋಸೆ ಇಡ್ಲಿ ಭಾಳ ತಿಂತಾರೆ ನಾನು. ಮತ್ತು ಅದೇ ಆಲೂಗಡ್ಡೆ ಪಲ್ಯ ಅದ್ರ ಜೊತೆ